ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಸ್ಟೂಡೆಂಟ್ಸ್, ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಈ ಒಂದು ವಿಡಿಯೋದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಕಾಮಿಡಿಕೆದು ಕಟ್ ಆಫ್ ರ್ಯಾಂಕನ್ನು ಹೇಳಿದ್ದೆ, ಟಾಪ್ 5 ಇಂಜಿನಿಯರಿಂಗ್ ಕಾಲೇಜ್ ಇದು. ಇವಾಗ ಮುಂದಿನ ವಿಡಿಯೋದಲ್ಲಿ ಮತ್ತೆ ಟಾಪ್ 5 ಇಂಜಿನಿಯರಿಂಗ್ ಕಾಲೇಜ್ನ ಕಟ್ ಆಫ್ ರ್ಯಾಂಕನ್ನು ಹೇಳ್ತಾ ಇದ್ದೇನೆ. ಸ್ಟೂಡೆಂಟ್ಸ್, ನಾನು ಹೇಳ್ತಾ ಇರೋ ಈ ಒಂದು ಕಟ್ ಆಫ್ ರ್ಯಾಂಕು ಥರ್ಡ್ ರೌಂಡ್ ಇದಾಗಿರುತ್ತೆ. ಅಂದರೆ ಇದಕ್ಕಿಂತ ಜಾಸ್ತಿ ಲಾಸ್ಟ್ ಟೈಮ್ ಹೋಗಿಲ್ಲ. ಇಟ್ ಈಸ್ ಥರ್ಡ್ ರೌಂಡ್ ಕಟ್ ಆಫ್ ರ್ಯಾಂಕ್. ಇದರಲ್ಲಿ ಎಲ್ಲದೂ ಕೂಡ ಇದೆ. ಇದರಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಜನರಲ್ ಮೆರಿಟು, ಪರ್ಟಿಕ್ಯುಲರ್ ಆಗಿ ಕಲ್ಯಾಣ ಕರ್ನಾಟಕ ರೀಜನ್ ಹೇಳ್ತಾ ಇಲ್ಲ. ಸೊ ಇನ್ ಜನರಲ್ ಎಲ್ರಿಗೂ ಇದು ಅಪ್ಲೈ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BMSIT ಆ್ಯಂಡ್ RVIT ಈ 5 ಕಾಲೇಜ್ಗಳ ಕಟ್ ಆಫ್ ರ್ಯಾಂಕನ್ನು ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸ್. ನಾನು ಇದನ್ನು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗನ್ನು 6th ಅಲ್ಲಿ ಇಡ್ತಾ ಇದ್ದೇನೆ, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ 7th ಅಲ್ಲಿ ಇಡ್ತಾ ಇದ್ದಾನೆ, SIT ತುಮಕೂರನ್ನು 8th ಅಲ್ಲಿ ಇಡ್ತಾ ಇದ್ದಾನೆ, BMSITಯನ್ನು 9th ಅಲ್ಲಿ ಇಡ್ತಾ ಇದ್ದಾನೆ, 10th ಅಲ್ಲಿ RVIT ಅನ್ನು ಇಡ್ತಾ ಇದ್ದಾನೆ. ಓಕೆ, ಸೊ ಅದಕ್ಕೂ ಮುಂಚೆ ಸ್ಟೂಡೆಂಟ್ಸ್ ಯಾರಿಗಾದರೂ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಮಿಡ್ಕೆದು 1-to-1 ಕೌನ್ಸಿಲಿಂಗ್ ಗೈಡೆನ್ಸು ಅಥವಾ KCET 2024ನ 1-to-1 ಪರ್ಸನಲ್ ಗೈಡೆನ್ಸ್ ಬೇಕಿದ್ರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಆಗಿರುತ್ತೆ. ಇದರಲ್ಲಿ ನಿಮಗೆ ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಯಾವ್ಯಾವ ಕಾಲೇಜ್ಗಳು ಸಿಗುತ್ತೆ ಅದರ ಲಿಸ್ಟನ್ನು ಕೊಡ್ತೇನೆ. ನಿಮ್ಮ ಇಂತಿಷ್ಟು ರ್ಯಾಂಕ್ ರೇಂಜಿಗೆ ಇಂತಿಂಥ ಕಾಲೇಜ್ಗಳು ಸಿಗುತ್ತೆ. ಅದನ್ನು ನಾವು ಯಾವ ರೀತಿ ಕೊಡ್ತೇವೆ ಕೇಳಿದ್ರೆ, ರ್ಯಾಂಕ್ ಕಾಲೇಜ್ನ ರ್ಯಾಂಕ್ ರೇಂಜಲ್ಲಿ ಕೊಟ್ಟು, ಈಗ ಫಾರ್ ಎಕ್ಸಾಂಪಲ್ 30 to 50K ಯಾರೋ ಒಬ್ಬ ಸ್ಟೂಡೆಂಟ್ ಇದೆ, 30 to 50K ಯಾವ್ಯಾವ ಕಾಲೇಜ್ಗಳು ಬರುತ್ತೆ ಆ ಕಾಲೇಜ್ ನಿಮ್ಮ CET ರ್ಯಾಂಕಿಗೆ ಆರ್ ಎಲ್ಸ್ ನಿಮ್ಮ ಕಾಮಿಡ್ಕೆ ರ್ಯಾಂಕಿಗೆ ಯಾವ ಕಾಲೇಜಿನ ಫಸ್ಟ್ ಹಾಕಬೇಕು. ಈಗ ಫಾರ್ ಎಕ್ಸಾಂಪಲ್ 30K to 50K ಇದೆ, ಆ ರ್ಯಾಂಕ್ ರೇಂಜಲ್ಲಿ ಸಿಗುವಂಥ ಕಾಲೇಜ್ಗಳು ಯಾವುದು ಆ ಲಿಸ್ಟನ್ನು ಕೊಡ್ತೇವೆ. ಪ್ಲಸ್ ಟಾಪ್ ಕಾಲೇಜ್ ಲಿಸ್ಟನ್ನು ಕೊಡ್ತೇವೆ. ಅದನ್ನು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕಂತ ನಾನು ಹೇಳ್ತೇನೆ, ಆಯಿತಾ. ಇದು 1-to-1 ಗೈಡೆನ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಫಸ್ಟಿಗೆ ನಿಮಗೆ ಜನರಲ್ ಆಗಿ ಎಲ್ಲದನ್ನು ಗ್ರೂಪಲ್ಲಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳ ಲಿಸ್ಟನ್ನು ಹಾಕ್ತೇವೆ. ಈ ರ್ಯಾಂಕಿಗೆ ನಿಮ್ಮನ್ನು ಏಕಲವ್ಯ ಗ್ರೂಪಿಗೆ ಆ್ಯಡ್ ಮಾಡ್ತೇವೆ. ಇಂತಿಂಥ ರ್ಯಾಂಕಿಗೆ ಇಷ್ಟಿಷ್ಟು ಕಾಲೇಜ್ಗಳು ಸಿಗುತ್ತೆ ಅಂತ ಹೇಳ್ಕೊಂಡು ಗ್ರೂಪಲ್ಲಿ ಹಾಕ್ತೇವೆ. ಅದಾದ ನಂತರ ನಿಮಗೆ ಪರ್ಸನಲ್ ಗೈಡೆನ್ಸನ್ನು ಕೊಡ್ತೇವೆ ಸ್ಟೂಡೆಂಟ್ಸ್, ಆಯಿತಾ. ದಿಸ್ ಇಸ್ ಬೋತ್ ಫಾರ್ ಕಾಮಿಡ್ಕೆ ಆ್ಯಂಡ್ KCET. ಓಕೆ, ಜಸ್ಟ್ 500 ರೂಪೀಸ್ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಯಾವ ಪ್ಯಾಕೇಜ್ಗಳನ್ನು ಮಾಡ್ತಾ ಇಲ್ಲ. ನಿಮ್ಗೆ ಯಾವುದೊಂದು ಆ್ಯಪ್ ಥ್ರೂ 500 2000 5000 ರೂಪೀಸ್ ತೊಗೊಂಡು ಅಲ್ಲಿಂದ PDF ಅನ್ನು ನೀವು ನೋಡಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲದನ್ನು ಕೂಡ ನಾನು ಟೈಪ್ ಮಾಡಿ ನಿಮಗೆ 1-to-1 ಕೌನ್ಸಿಲಿಂಗ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಒಟ್ಟು ರ್ಯಾಂಡಮ್ ಆಗಿ ಎಲ್ಲದನ್ನು ನಿಮ್ಗೆ ಹೇಳೋದಿಲ್ಲ. ದಟ್ ಟು ಬೇಸ್ಡ್ ಆನ್ ಪ್ಲೇಸ್ಮೆಂಟ್ ಸ್ಟಾರ್ಟ್ಸ್ಗಳನ್ನು ನಿಮ್ಮ ಎದುರು ತೊಗೊಂಡು ಬಂದು ನಾನು ಹೇಳ್ತಾ ಇರೋದು. ಓಕೆ ಸ್ಟೂಡೆಂಟ್ಸ್, ಈಗ ನಾನು ಹೇಳ್ತಾರೆ ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ನಂಬರ್ಗೆ ಮೆಸೇಜ್ ಹಾಕಿ 6362324224 ಕಾಮಿಡ್ಕೆ ಆ್ಯಂಡ್ KCET 2024 ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಯಾಕಂದರೆ ಪ್ರಾಸೆಸ್ಗಳು ನಿಮ್ಗೆ ಗೊತ್ತಿರೋದಿಲ್ಲ. ಕೆಲವೊಂದು ಪ್ರಾಸೆಸ್ಗಳು ತುಂಬ ಈ ಟೈಮ್ ನೋಡಿ ಕಾಮಿಡ್ಕೆ ಹೇಗೆ ಪ್ರಾಸೆಸ್ಗಳು ನಡೀತದೆ, ರೌಂಡ್ 1 ಅಂದ್ರೇನು, ರೌಂಡ್ 2 ಅಂದ್ರೇನು, ರೌಂಡ್ 3 ಅಂದ್ರೇನು ಅಂತ ಎಲ್ಲದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ, ದಯವಿಟ್ಟು ನೋಡಿ. ಓಕೆ, ಈಗ ನೆಕ್ಸ್ಟ್ ಹೋಗ್ತಾ ಇರೋ ನಾನು ಕಾಲೇಜ್ ಬಂದುಬಿಟ್ಟು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗು. ಕೋಡ್ ಇಂಪಾರ್ಟೆಂಟ್ E040. ಓಕೆ, ಇಂಪಾರ್ಟೆಂಟ್ ಕೋಡ್ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇರೋದು. E040 ದಿಸ್ ಈಸ್ ಫಾರ್ ಕಾಮಿಡ್ಕೆ ಸ್ಟೂಡೆಂಟ್ಸ್. ಕಾಮಿಡ್ಕೆ ಕೋಡ್. ಆಮೇಲೆ ಇದಕ್ಕೆ ಹಾಕಬೇಡಿ, ಆಮೇಲೆ ಯಾವುದಕ್ಕೆ KCETಗೆ ಹಾಕಬೇಡಿ ಕನ್ಫ್ಯೂಸ್ ಆಗಿ. ಓಕೆ, ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಫಸ್ಟಿಗೆ ನಾನು ಹೇಳ್ತಾ ಇರೋದು ಏರೋನಾಟಿಕಲ್ ಇಂಜಿನಿಯರಿಂಗ್. ನೆನಪಿಟ್ಕೊಳ್ಳಿ, ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 3 ಬ್ರಾಂಚ್ ಇದೆ. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ದಯಾನಂದ ಸಾಗರ್ ಯೂನಿವರ್ಸಿಟಿ. ಆಮೇಲೆ ಒಂದಕ್ಕೊಂದು ಕನ್ಫ್ಯೂಸ್ ಆಗಬೇಡಿ. ಓಕೆ, ಈಗ ಇದರಲ್ಲಿರೋದು ಏರೋನಾಟಿಕಲ್ ಇಂಜಿನಿಯರಿಂಗ್. ಇದು ಏರೋನಾಟಿಕಲ್ ಇಂಜಿನಿಯರಿಂಗ್ನ ಕಟ್ ಆಫ್ ಬಂದುಬಿಟ್ಟು ಲಾಸ್ಟ್ ಇಯರ್ ಇದು 26,369 ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, AI ಅಂತ ಕೊಟ್ಟಿದ್ದಾರೆ ಕೋಡ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ದ ಕಟ್ ಆಫ್ ಬಂದುಬಿಟ್ಟು 4405. ಆಟೋಮೊಬೈಲ್ ಇಂಜಿನಿಯರಿಂಗ್ AU ಎಲ್ಲ ಕಾಲೇಜಲ್ಲೂ ಇಲ್ಲ ಇದು. ಆಟೋಮೊಬೈಲ್ ಇಂಜಿನಿಯರಿಂಗ್ನ ಕಟ್ ಆಫ್ ಬಂದುಬಿಟ್ಟು 48,416. ಅದಾದ ನಂತರ ಬಯೋಟೆಕ್ನಾಲಜಿಯ ಕಟ್ ಆಫ್ ಬಂದುಬಿಟ್ಟು 48,873, ಆಯಿತಾ. ಅದಾದಮೇಲೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ CB ಅಂತ ಹೇಳಿದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ಸ್ಟೂಡೆಂಟ್ಸು. ಅದರ ಕಟ್ ಆಫ್ 4,909 ಕಾಮಿಡ್ಕೆ ಕಟ್ ಆಫ್ ಇದು. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ದಟ್ ಈಸ್ CD ಅಂತ ಕರೀತಾರೆ. ಯಾಕಂತ ಕೇಳಿದರೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸ್ ಸ್ಟೂಡೆಂಟ್ಸ್ ಇದು 3,620. ಓಕೆ, ಅದಾದ ನಂತರ ನಿಮ್ಮದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಇದನ್ನು CG
CG ಅಂದರೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ 5055. ಕಟ್ ಆಫ್ ಎಷ್ಟು ಕೆಳಗಡೆ ನಿಂತಿದೆ ನೋಡಿ, ಥಿಂಕ್ ಮಾಡಿ. 5055. CH ಅಂದರೆ ಕೆಮಿಕಲ್ ಇಂಜಿನಿಯರಿಂಗ್ 41,727 ಆಯಿತಾ. ಅದಾದ ನಂತರ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ CS ಅಂತ ಹೇಳಿದ್ರೆ ಕೋರ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 3,272. ಓಕೆ. ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್ CV ಸಿವಿಲ್ ಇಂಜಿನಿಯರಿಂಗ್ 60,117. ಅದಾದ ನಂತರ ಸೈಬರ್ ಸೆಕ್ಯೂರಿಟಿ ಅಂತ ಕರೀತಾರೆ ಸ್ಟೂಡೆಂಟ್ಸ್, ಅದನ್ನ CY ಅಂತ ಕರೀತಾರೆ. ಸೈಬರ್ ಸೆಕ್ಯೂರಿಟಿ CY ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಸೈಬರ್ ಸೆಕ್ಯೂರಿಟಿ, ಅದು ಆಕ್ಚುಲಿ CY ಅಂತ ಹೇಳಿದ್ರೆ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಕೊಟ್ಟಿರ್ತಾರೆ, ಬಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ ಸೈಬರ್ ಸೆಕ್ಯೂರಿಟಿ ಇರುತ್ತೆ. 4,212 ಆಗಿರುತ್ತೆ. EC ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್. EC ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 8,701 ಆಗುತ್ತೆ. ಅದಾದ ನಂತರ EEE ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಈ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ನ ಸಿಸ್ಟರ್ ಬ್ರಾಂಚಸ್ ಇದೆಲ್ಲ. EEE 19,208 ಆಗಿದೆ. ಅದಾದ ನಂತರ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ EI ಅಂದ್ರೆ ಮೀನಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್ ಅಂತ ಅರ್ಥ. ಇದರ ರ್ಯಾಂಕ್ ಬಂದ್ಬಿಟ್ಟು 20,223. ಅದಾದ ನಂತರ ನಿಮಗೆ ಬರೋದು ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ET 14,202. ಅದಾದ ನಂತರ IC ಅಂತ ಒಂದು ಇದಿದೆ ಇಲ್ಲಿ ಬ್ರಾಂಚ್, ಇದು ಎಲ್ಲರಿಗೂ ಗೊತ್ತಿರಲಿ. IC ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಇಲ್ಲಿ ನಿಮಗೆ IoT ಬರುತ್ತೆ, ಇಂಟರ್ನೆಟ್ ಆಫ್ ಥಿಂಗ್ಸ್, ಮತ್ತೆ ಸೈಬರ್ ಸೆಕ್ಯೂರಿಟಿ, ಬ್ಲಾಕ್ ಚೈನ್ ಟೆಕ್ನಾಲಜಿ, ಇದೆಲ್ಲದೂ ಬರುತ್ತೆ. ಇದನ್ನ IC ಅಂತ ಕರೀತಾರೆ. ಇಂಟರ್ನೆಟ್ ಆಫ್ ಥಿಂಗ್ಸ್, IoT, ಬ್ಲಾಕ್ ಚೈನ್ ಟೆಕ್ನಾಲಜಿ ಬರುತ್ತೆ, ಸೈಬರ್ ಸೆಕ್ಯೂರಿಟಿ ಬರುತ್ತೆ. ಇದರದ್ದು ಕಟ್ ಆಫ್ 4,666. ಅದಾದ ನಂತರ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ CSC ಮತ್ತೆ ISC ಬೋತ್ ಆರ್ ಸೇಮ್. ಇವಾಗಲೇ ಹೇಳ್ತಾ ಇದ್ದಾನೆ 4,590. ಓಕೆ. ತುಂಬಾ ಸ್ಟೂಡೆಂಟ್ಸ್ ಇದು ಗೊತ್ತೇ ಇಲ್ಲ, ಬಟ್ ಸುಮ್ಮನೆ ಇದು ಮಾಡಿ ಹೋಗ್ತಾರೆ. ನೆಕ್ಸ್ಟ್ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಅದನ್ನ MD ಅಂತ ಕರೀತಾರೆ. MD ಅಂತ ಹೇಳಿದ್ರೆ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 48,505. ಅದಾದ ನಂತರ ನಿಮ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ME ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನ ಕಟ್ ಆಫ್ 37,173. ಓಕೆ. ಇದಿಷ್ಟು ನಿಮ್ಮ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ನೋಡಿ ಸ್ಟೂಡೆಂಟ್ಸ್, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ನೋಡಿ, ISC ಇದೆ, IC ಇದೆ, CY ಇದೆ, CS ಇದೆ, CG ಇದೆ, CD ಇದೆ, CB ಇದೆ, AI ಇದೆ. ಎಷ್ಟು ಇದೆ ನೋಡಿ, 1 2 3 4 5 6 7 8 ಟೋಟಲ್ 8 ಬ್ರಾಂಚಸ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇದೆ ಸ್ಟೂಡೆಂಟ್ಸ್. ಕರೆಕ್ಟಾ? ಟೋಟಲ್ 8 ಬ್ರಾಂಚಸ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇದೆ. ಸೊ ಇದು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ 2023 ನ ಫೈನಲ್ ರೌಂಡ್ ಕಟ್ ಆಫ್ ಸ್ಟೂಡೆಂಟ್ಸ್. ಇದು ಫೈನಲ್ ರೌಂಡ್ ಕಟ್ ಆಫ್. ಓಕೆ. ನೆಕ್ಸ್ಟ್ ಇವಾಗ ಎರಡನೇ ನಾನು ಇವಾಗ ಹೇಳ್ತಾ ಇರೋದು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ. ಈಗ ನೆಕ್ಸ್ಟ್ ಹೇಳ್ತಾ ಇರೋದು ಇದು ಯಾಕಂತ ಕೇಳಿದ್ರೆ ನಾನು ಇದನ್ನ ಟಾಪ್ 6 ಅಲ್ಲಿ ಇಟ್ಟಿದ್ದೇನೆ. ಯಾವುದು? ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಾನು ಟಾಪ್ 6 ಅಲ್ಲಿ ಇಟ್ಟಿದ್ದೇನೆ. ಈಗ ನೆಕ್ಸ್ಟ್ ನಿಮ್ಗೆ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ. ಕೋಡ್ ಬಂದ್ಬಿಟ್ಟು E019. ಓಕೆ. ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಕೋಡ್ ಅನ್ನ ಮಿಸ್ ಮಾಡಬೇಡಿ, ಯಾಕಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಳ್ಳೆ ಕಾಲೇಜು. CS ಇದಕ್ಕೆಲ್ಲ ಒಳ್ಳೆ ಕಾಲೇಜು. ಪ್ಲೇಸ್ಮೆಂಟ್ ವೈಸ್ ನಾನು ಮಾತಾಡ್ತಾ ಇರೋದು. ಇದು ಏನಂತಾರೆ, ಕ್ಯಾಂಪಸ್ ಅಷ್ಟು ಒಳ್ಳೆ ಇಲ್ಲದೆ ಇರಬಹುದು, ಬಟ್ ಪ್ಲೇಸ್ಮೆಂಟ್ ವೈಸ್ ಇಟ್ ಇಸ್ ಗುಡ್ ಸ್ಟೂಡೆಂಟ್ಸ್. ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೋಡ್ E019. ಕರೆಕ್ಟಾ? E019. ಕೆ ಮಿಸ್ ಮಾಡ್ಕೋಬೇಡಿ ಇದನ್ನ. ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಮೊದಲು ನಿಮಗೆ ನಾನು ಇದನ್ನ ಯಾಕೆಲ್ಲ ಕೊಡ್ತಾ ಇದ್ದೇನೆ ಕೇಳಿದ್ರೆ, ಯಾವ್ಯಾವ ಬ್ರಾಂಚ್ಗಳು, ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚ್ಗಳಿದೆ ಅಂತ ನಿಮ್ಗೆ ಬೇಕು ಸ್ಟೂಡೆಂಟ್. ಅದಕ್ಕೋಸ್ಕರ E019 ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷೀನ್ ಲರ್ನಿಂಗ್ AI ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷೀನ್ ಲರ್ನಿಂಗ್ ಅಂತ ಮೀನಿಂಗ್. ಅದರದ್ದು 7,559. ಅದಾದ ನಂತರ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ CD ಅಂತ ಹೇಳಿದ್ರೆ ಇಲ್ಲಿ ಮೀನಿಂಗ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸ್ 6,552.
ಇದು ಇಂಪಾರ್ಟೆಂಟ್. ಅದಾದ ನಂತರ CES ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಮೀನಿಂಗ್. CES ಇದು 5790 ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಸಿವಿಲ್ CV ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್. ಸಿವಿಲ್ ಇಂಜಿನಿಯರಿಂಗ್ ನ ಕಟ್ ಆಫ್ 75,937. ನೆಕ್ಸ್ಟ್ EC ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ನ ಕಟ್ ಆಫ್ 13,459. ಅದಾದ ನಂತರ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 23,490. ಓಕೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ನೆಕ್ಸ್ಟ್ ET ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್. ET ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ 20,839. ಅದಾದ ನಂತರ IC ಆಲ್ರೆಡಿ ಹೇಳಿದ್ದೇನೆ ನಿಮಗೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. IoT ಅದರಲ್ಲಿ ಸೈಬರ್ ಸೆಕ್ಯೂರಿಟಿ ಬರುತ್ತೆ, ಬ್ಲಾಕ್ ಚೈನ್ ಬರುತ್ತೆ, IoT ಬರುತ್ತೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಬರುತ್ತೆ. ಸೊ IC 7,711. ಅದಾದ್ಮೇಲೆ IS ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 8,587. ಅದಾದ್ಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ME ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 76,686. ಓಕೆ, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. ನೆಕ್ಸ್ಟ್ ರೋಬೋಟಿಕ್ಸ್ RI ಅಂತ ಕರೀತಾರೆ. RI ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಇಲ್ಲಿ ರೋಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 10,370. ಇದೊಂದು ಡಿಫರೆಂಟ್ ಆಗಿದೆ ನೋಡಿ, ರೋಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 10,370. ನೆಕ್ಸ್ಟ್ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ VD ಅಂತ ಇದೆ ಸ್ಟೂಡೆಂಟ್ಸ್. VD ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ. ಇದರಲ್ಲಿ VLSI ಡಿಸೈನ್ ಅಂಡ್ ಟೆಕ್ನಾಲಜಿ ಬರುತ್ತೆ, ಅದನ್ನ VD ಅಂತ ಕರೀತಾರೆ. 26,252. ಅದಾದ ನಂತರ ನಿಮಗೆ ಇದು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದರಲ್ಲಿರೋದು ಇಷ್ಟೇ. ಓಕೆ, CS ರಿಲೇಟೆಡ್ ಆಗಿ CS ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, IC ಇದೆ, IS ಇದೆ. ದಿಸ್ ಈಸ್ ಸಮ್ ವಾಟ್ ರಿಲೇಟೆಡ್ ಟು CS ಆಲ್ಸೋ ಬಿಕಾಸ್ ರೋಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ಸೊ ಇದಿಷ್ಟು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೋಡ್ E019. ಇದು 3rd ರೌಂಡ್ ಕಟ್ ಆಫ್. ಓಕೆ, ನೆಕ್ಸ್ಟ್ ನಾನು ಹೇಳ್ತಾ ಇರೋದು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸಿದ್ಧಗಂಗಾ ಒಳ್ಳೆ ಕಾಲೇಜ್ ಸ್ಟೂಡೆಂಟ್ಸು. ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ SIT ತುಮಕೂರಲ್ಲಿ ಇರೋದು, ಇದು ಬೆಂಗಳೂರಲ್ಲಿ ಇರೋದಲ್ಲ, ತುಮಕೂರು. E125 ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಬಂದ್ಬಿಟ್ಟು E125 ಆಗಿರುತ್ತೆ. ಇದರಲ್ಲಿ ನೋಡಿ ಫಸ್ಟಿಗೆ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಇರೋದು. ಫಸ್ಟ್ ಇರೋದು ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸು. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸಲ್ಲಿ ಕಟ್ ಆಫ್ ಬಂದ್ಬಿಟ್ಟು 11,451. ಇದನ್ನ AD ಅಂತ ಕೊಟ್ಟಿದ್ದಾರೆ ಇವರು, 11,451 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್. ನೆಕ್ಸ್ಟ್ BT ಅಂದರೆ ಬಯೋಟೆಕ್ನಾಲಜಿ 53,045. CH ಅಂದರೆ ಕೆಮಿಕಲ್ ಇಂಜಿನಿಯರಿಂಗ್ ಬಂದ್ಬಿಟ್ಟು 72,662. ಅದಾದಮೇಲೆ CI ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್. ಓಕೆ, CI ಅಂದರೆ ಇದರಲ್ಲಿ ಡಿಫರೆಂಟ್ ಸ್ಟೂಡೆಂಟ್ಸ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ತಗೊಳ್ಳಿಕ್ಕೂ ಮುಂಚೆ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ CS 8,336. ಅದಾದಮೇಲೆ EC ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 16,429. ಅದಾದಮೇಲೆ EEE ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 25,093 ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಅಲ್ಲಿ. ಅದಾದ ನಂತರ EIE ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್ ಅಂತ 28,349. ಅದಾದಮೇಲೆ ET ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ET 20,716. ಅದಾದಮೇಲೆ IM ಅಂದ್ರೆ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. IM 54,282. ಅದಾದಮೇಲೆ IS ಬರುತ್ತೆ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. IS ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬಂದ್ಬಿಟ್ಟು ನಿಮಗೆ 10,883. ಆ್ಯಂಡ್ ಲಾಸ್ಟ್ ಒನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಕಟ್ ಆಫ್ ಬಂದ್ಬಿಟ್ಟು 64,000.
216. ಓಕೆ, ಇಲ್ಲಿ ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಬಯೋಟೆಕ್ನಾಲಜಿ, ಕೆಮಿಕಲ್ ಇಂಜಿನಿಯರಿಂಗ್, ಇದರಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಬರೋದು ಸ್ಟೂಡೆಂಟ್ಸ್. AI ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್. ಇದು ಕಂಪ್ಯೂಟರ್ ಸೈನ್ಸ್, ಇದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಇದು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್, ಇನ್ಫಾರ್ಮೇಷನ್ ಸೈನ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಓಕೆ, ಇದು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಕಟ್ ಆಫ್ ರ್ಯಾಂಕ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ನಾನು ಯಾವ ಕಾಲೇಜನ್ನು ಇಡ್ತಾ ಇದ್ರೆ ಕೇಳಿದ್ರೆ 9th ಅಲ್ಲಿ ನಾನು ಇಡ್ತಾ ಇರೋದು BMSIT. ಇಂಪಾರ್ಟೆಂಟ್ ಇದು ರೀಸೆಂಟ್ ಡೇಸ್ ಅಲ್ಲಿ ತುಂಬಾ ಹೆಸರಿಗೆ ಬರ್ತಾ ಇದೆ ಸ್ಟೂಡೆಂಟ್ಸ್. BMSIT ಯಾರಿದ್ದು ಕೇಳಿದ್ರೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆಯಲ್ವಾ, ಅವರದ್ದೇ. BMSIT ಅನ್ನೋದು ಇವಾಗ ಸ್ವಲ್ಪ ಹೆಸರಿಗೆ ಬರ್ತಾ ಇರೋದು ಇದು, ಬಟ್ ಗುಡ್ ಕಾಲೇಜ್ ಸ್ಟೂಡೆಂಟ್. ಓಕೆ, BMSITಯ ಕಾಲೇಜ್ ಕೋಡ್ ಅನ್ನು ಹೇಳ್ಕೊತಾನೆ. BMSIT ಕಾಲೇಜ್ ಕೋಡ್ ಬಂದ್ಬಿಟ್ಟು ಒಂದು ನಿಮಿಷ. BMSIT ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇನ್ನೊಂದಿದೆ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಾನು ಫಸ್ಟ್ ವಿಡಿಯೋದಲ್ಲಿ ಮಾಡಿದ್ದೆ, ಅದು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಇದನ್ನ ನಾನು BMSITM ಅಂತ ತಗೊಳ್ಬೋದು. ಆಯ್ತಾ, ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಕೋಡ್ ಬಂದ್ಬಿಟ್ಟು E028, ಕೋಡ್ ಮಿಸ್ ಮಾಡ್ಕೊಳ್ಬೇಡಿ. ಅದಕ್ಕೋಸ್ಕರ 9th ಕಾಲೇಜು BMSIT. ಓಕೆ, BMSIT ಅಲ್ಲಿ ಏನೆಲ್ಲ ಇದೆ ಕೇಳಿದ್ರೆ ನಿಮಗೆ ಫಸ್ಟ್ ಬಯೋಟೆಕ್ನಾಲಜಿ ಸ್ಟೂಡೆಂಟ್ಸ್. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲ, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಫಸ್ಟಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, AI ಅಂದ್ರೆ ಏನು ಹೇಳಿ, ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಅಂತ ಅರ್ಥ. BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 6974. ಇಲ್ಲಿ ನೋಡಿ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ಗಿಂತ ಕಡಿಮೆ ಇದೆ. ಸೊ ಆ ಲೆಕ್ಕದಲ್ಲಿ BMSIT ಅನ್ನು ಇನ್ನೂ ಕೆಳಗಡೆ ನೀವು ಇಟ್ಕೊಳ್ಬೋದು. ಓಕೆ, BMSIT 6974. ಅದಾದ್ಮೇಲೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ CB, ಅದಕ್ಕೆ 5903. ತುಂಬ ಕಟ್ ಆಫ್ ತುಂಬ ಕಡಿಮೆ ಇದೆ ಸ್ಟೂಡೆಂಟ್ಸ್. ಅದಾದ ನಂತರ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ CS 4365. ಅದಾದಮೇಲೆ ಸಿವಿಲ್ ಇಂಜಿನಿಯರಿಂಗ್ CV 51,536. EC ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 9898. ಓಕೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸ್ವಲ್ಪ ಆರಾಮ್ಸೆ ಸಿಗುತ್ತೆ. ನೆಕ್ಸ್ಟ್ ಟ್ರಿಪಲ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಇದರ ರ್ಯಾಂಕ್ ಬಂದ್ಬಿಟ್ಟು 20,224. ಅದಾದ್ಮೇಲೆ ET ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ 16,533 and 16,533. Next, information science and engineering IS, that is 6,373. And the last one, artificial intelligence, mechanical engineering 43,636. ಇರೋದೇ ಇಷ್ಟೇ ಬ್ರಾಂಚ್ 3, 4, 5, 6, 7, 8, 9. BMSIT ಕಟ್ ಆಫ್ ನೋಡಿ, ಕಂಪ್ಯೂಟರ್ ಸೈನ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇದಕ್ಕೆ ಒಳ್ಳೆ ಇದಿದೆ ಸ್ಟೂಡೆಂಟ್ಸ್. ತುಂಬ ಪ್ಲೇಸ್ಮೆಂಟ್ಗಳು ತುಂಬ ಒಳ್ಳೆ ಇದೆ. ನಾನು ಯಾಕಂದ್ರೆ ನೀವು ನೋಡ್ಬೋದು, BMSIT ಪ್ಲೇಸ್ಮೆಂಟ್ ಸ್ಟಾರ್ಟ್ಸ್ ಹಾಕಿದ್ದೆ ನೋಡಿ. BMSIT ಒಳ್ಳೆ ಇದೆ, ಇದನ್ನು ಟಾಪ್ 9 ಆರಾಮ್ಸ್ ಹೇಳ್ಬೋದು. ಯಾಕಂದ್ರೆ ಕಟ್ ಆಫ್ ನೋಡಿ, ಈವನ್ ನಿಮ್ಮ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಿಂತ ಮೇಲ್ಗಡೆ ಇದೆ, ಒಳ್ಳೆ ಇದೆ, ಅಂದರೆ ಕಡಿಮೆ ಇದೆ ರ್ಯಾಂಕ್. ಓಕೆ, ಆ್ಯಂಡ್ ನಾನು 10th ಅಲ್ಲಿ ಇಡ್ತಾ ಇರೋದು RVIT. ಓಕೆ, ನಾನು RVITನ 10th ಅಲ್ಲಿ ಇಡೋ ರೀಸನ್ ಒಂದೇ ಒಂದು, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಮೊದಲು ಇದು ಅಷ್ಟು ಹೆಸರಲ್ಲಿ ಇರಲಿಲ್ಲ. ಯಾಕೆ ನಾನು 10th ಪ್ಲೇಸಲ್ಲಿ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ RVITM ಇಡ್ತಾ ಇದ್ದೇನೆ ಕೇಳಿದರೆ, ಬಿಕಾಸ್ ಆಫ್ ಪ್ಲೇಸ್ಮೆಂಟ್. ಓನ್ಲಿ ದ ರೀಸನ್ ಇಸ್ ಪ್ಲೇಸ್ಮೆಂಟ್. ಕೋಡ್ ಬಂದ್ಬಿಟ್ಟು E198. ಯಾಕೆ ಕೇಳಿದ್ರೆ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅನ್ನೋದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಜೊತೆ 2023 ಕಂಬೈನ್ಡ್ ಪ್ಲೇಸ್ಮೆಂಟ್ ಮಾಡ್ತಾ ಇದ್ದಾರೆ. ಕಂಬೈನ್ಡ್ ಪ್ಲೇಸ್ಮೆಂಟ್ ಮಾಡಿದ್ರೆ ನಿಮಗೆ ಅಪಾರ್ಚುನಿಟಿಗಳು ಸಿಗುತ್ತೆ. ಅದಕ್ಕೋಸ್ಕರ RVIT ಅನ್ನು 10 ನಲ್ಲಿ ಇಡ್ತಾ ಇದ್ದೇನೆ. ಆ್ಯಂಡ್ ಕಟ್ ಆಫ್ ರ್ಯಾಂಕ್ ಕೂಡ ಕಡಿಮೆ ಇದೆ. ಆ್ಯಂಡ್ ಇಲ್ಲಿ ನೀವು ಹೇಳ್ತಾ ಇದ್ದೇನೆ, ಕರೆಕ್ಟ್ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಪಕ್ಕಾ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕ್ರೈಟೀರಿಯಾ ಇರುತ್ತೆ, ಮಿನಿಮಮ್ 8 ಪಾಯಿಂಟ್ ಇಟ್ಕೊಳ್ಳಿ ಕೇಳ್ತಾರೆ. ಆಮೇಲೆ ಅದನ್ನೆಲ್ಲ ಮಿಸ್ ಮಾಡ್ಕೋಬೇಡಿ. RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿರೋದು ಫಸ್ಟ್ ಒನ್ ಥ್ರೂ ಕಾಮಿಡ್ಕೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಥ್ರೂ ಕಾಮಿಡ್ಕೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕಟ್ ಆಫ್ ಬಂದ್ಬಿಟ್ಟು 7,267. ECE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಇದರ ಕಟ್ ಆಫ್ ಬಂದ್ಬಿಟ್ಟು 9,934.
ಇದಾದ ನಂತರ ಫೈನಲಿ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕಟ್ ಆಫ್ ಬಂದುಬಿಟ್ಟು 8545. ಇದು ನಿಮ್ಮ ಇದು RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟಾಪ್ 10 ಇಡ್ತಾ ಇದ್ದಾರೆ. ಕಟ್ ಆಫಲ್ಲಿ ನಿಮ್ಗೆ ಗೊತ್ತಾಗುತ್ತಲ್ಲ ನೋಡಿ, ಕಟ್ ಆಫ್ ಎಲ್ಲಿಗೆ ನಿಂತಿದೆ ನೋಡಿ. ಇದರ ನಂತರ ಟಾಪ್ 10 ಆರಾಮ್ಸೆ ಇರ್ಬೋದು. RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ವೈ ಬಿಕಾಸ್ ನಾನು ಇದನ್ನೆಲ್ಲಿ ಇಟ್ಟಿದ್ದೇನೆ ಕೇಳಿದರೆ, ಪ್ಲೇಸ್ಮೆಂಟ್ ವೈಸ್ ಅಲ್ಲಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಜೊತೆ ಇವರು ಕಂಬೈನ್ಡ್ ಪ್ಲೇಸ್ಮೆಂಟ್ ಮಾಡಿದ್ರೆ 100% ಒಳ್ಳೆ ಅಪಾರ್ಚುನಿಟಿ ಇರುತ್ತೆ ಪಕ್ಕ. BMSITM ಒಳ್ಳೆ ಪ್ಲೇಸ್ಮೆಂಟ್ ಇದೆ, ಅದಕ್ಕೆ ನಾನು ಇದನ್ನ ಇಡ್ತಾ ಇದ್ದೇನೆ. ಸಿದ್ಧಗಂಗಾ ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್, ಅದಕ್ಕೆ ಸಿದ್ಧಗಂಗಾವನ್ನೇ ಇಡ್ತಾ ಇದ್ದೇನೆ. ಯು ಕ್ಯಾನ್ ಸ್ವಾಪ್ ಸ್ಟೂಡೆಂಟ್ಸ್. ಕೆಲವರೊಂದಿಷ್ಟು ಜನ ತುಮಕೂರಿಗೆ ಇದು ಮಾಡೋದಿಲ್ಲ, ಏನು ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಇದು ಏನಾಗಿದ್ದು, ಯಾಕೆ ಇಷ್ಟ ಹೋಯ್ತು ಅಂತ ಕೇಳಿದ್ರೆ, ತುಮಕೂರಲ್ಲಿ ಇರ್ಲಿಕ್ಕೆ ಹೋಗಿ ಕಾಮಿಡ್ಕೇನ ಆಲ್ಮೋಸ್ಟ್ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸ್ ಕೂಡ ಇದು ಮಾಡ್ತಾರೆ. ನಮ್ಮ ಕರ್ನಾಟಕದವ್ರು ಮಾತ್ರ ಅಲ್ಲ, ಆಲ್ ಇಂಡಿಯಾದಿಂದ ಬರ್ತಾರೆ. ಸೊ ದೇ ಪ್ರಿಫರ್ ಬೆಂಗಳೂರನ್ನು ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಬಿಕಾಸ್ ಇಟ್ಸ್ ಅ ಸಿಟಿ ಅಲ್ಲ. ಅದಕ್ಕೋಸ್ಕರ ಇದರದ್ದು ಸ್ವಲ್ಪ ಕಟ್ ಆಫ್ ಜಾಸ್ತಿ ಆಗಿದೆ. ಬಿಟ್ರೆ ದಿಸ್ ಇಸ್ ಗುಡ್ ಕಾಲೇಜ್. ಸಿದ್ಧಗಂಗಾ ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಓಕೆ, ಟಾಪ್ 10 ಅಲ್ಲಿ ಕಣ್ಣು ಮುಚ್ಕೊಂಡಿರ್ಬೋದು, 10 or 11 ಅಲ್ಲಿ ಆರಾಮ್ಸೆ ಇರ್ಬೋದು. ಸಿದ್ಧಗಂಗಾ ಒಳ್ಳೆ ಕಾಲೇಜು, ಒಳ್ಳೆ ಫೆಸಿಲಿಟಿ ಆ್ಯಂಡ್ ಪ್ಲೇಸ್. ತುಮಕೂರು ಕೂಡ ಒಳ್ಳೆ ಪ್ಲೇಸು. ಸೊ ಆ ಪ್ಲೇಸ್ ಅಲ್ಲಿ ಇದೆ. ಅದಾದ ನಂತರ BMSIT ಅಂಡ್ RVIT. ಓಕೆ, ಈಗ RVIT ಸದ್ಯಕ್ಕೆ CSC ಮಾತ್ರ ISC ಮಾತ್ರ ಇದೆ. ಇನ್ ಕೇಸ್ ಈ ಟೈಮ್ ಯಾವ್ದಾದ್ರು ಸೀಟ್ಗಳು ಆ್ಯಡ್ ಆದ್ರೆ ಅದನ್ನ ನಾನು ನಿಮ್ಗೆ ಅಫಿಷಿಯಲ್ ಆಗಿ ಯಾರ್ಯಾರು ಏಕಲವ್ಯ ಗ್ರೂಪ್ ಸೇರಿರ್ತೀರಾ, ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿ ಆದ್ಮೇಲೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ಗಳು ಆ್ಯಡ್ ಆಗಿದೆ, ಎಷ್ಟು ಸೀಟ್ಸ್ಗಳು ಆ್ಯಡ್ ಆಗಿದೆ, ಯಾವ್ಯಾವ ಕೋರ್ಸ್ಗಳು ಮರ್ಜ್ ಆಗಿದೆ, CS ಜೊತೆ IS ಮರ್ಜ್ ಆಗಿದ್ರೆ, ಅಥವಾ ಯಾವ್ದಾದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಕೆಲವೊಂದು ಕಾಲೇಜಲ್ಲಿ ಇರಲಿಲ್ಲ, ಅದನ್ನ ಆ್ಯಡ್ ಮಾಡಿದ್ರೆ ಎಲ್ಲದನ್ನು ಕೂಡ ಅಪ್ಡೇಟ್ ಕೊಡ್ತೇನೆ. ಯಾರ್ಯಾರಿಗೆ ಏಕಲವ್ಯ ಗ್ರೂಪಿಗೆ ಆ್ಯಡ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224 ಅಂತ. KCET ಮತ್ತೆ ಕಾಮಿಡ್ಗೆ 2024 ಪರ್ಸನಲ್ ಗೈಡೆನ್ಸ್ ಅನ್ನು ಕೊಡ್ತೇವೆ. ಟಾಪ್ ಕಾಲೇಜ್ಗಳ ಲಿಸ್ಟ್ ಅನ್ನು ಕೊಡ್ತೇವೆ ಬೇಸ್ಡ್ ಆನ್ ರ್ಯಾಂಕಿಂಗ್ ಸ್ಟೂಡೆಂಟ್ಸ್ ಮತ್ತೆ ಪ್ಲೇಸ್ಮೆಂಟ್ ಮೇಲ್ಗಡೆ ಕೊಡ್ತೇವೆ. ಇದು 500 ರೂಪೀಸ್ ಆಗಿರುತ್ತೆ. ಓಕೆ, ನಾವಿಲ್ಲಿ ಯಾವ PDF ಅನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಪ್ರತಿ ಒಂದು ನಿಮ್ಮ ಜೊತೆ ಕೂರಿಸ್ಕೊಂಡು ನಾನು 1 to 1 ತಗೊಂಡು ಎಲ್ಲದನ್ನು ನಿಮ್ಮ ಹತ್ರ ಬರ್ಸ್ಕೊಂಡು ನಾನು ಲಿಸ್ಟ್ ಅನ್ನು ತಗೊಳ್ತೇನೆ. ಆಯ್ತಾ, ಇಲ್ಲಿ ಯಾವ ನಿಮ್ಗೆ ಆ್ಯಪ್ ಅನ್ನು ತಗೊಂಡೋಗಿ ನಿಮ್ಮ ಹತ್ರ 5000 ಕೊಡಿ 10,000 ಕೊಡಿ ಸುಮ್ಮನೆ ಆ್ಯಪಿಗೆ ಹೋದ್ರೆ ನಿಮ್ಗೆ ಅಲ್ಲಿ PDF ಇರುತ್ತೆ ಅದನ್ನು ತಗೊಳ್ಳೋದು, ಆ ಥರ ಇಲ್ಲ. ನಾನು ಎಲ್ಲ ನೀವು ಎನಿ ಟೈಮ್ ಕಾಲ್ ಮಾಡಿದ್ರೆ, ಇಫ್ ಐ ಆಮ್ ನಾಟ್ ಬಿಸಿ ಅಂದರೆ ಬೇರೆ ಪೇರೆಂಟ್ ಜೊತೆ ಮಾತಾಡ್ತಿದ್ರೆ, ಸ್ಟೂಡೆಂಟ್ ಜೊತೆ ಮಾತಾಡ್ತಿದ್ರೆ ಬಿಸಿ ಇರ್ಬೋದು. ಅದರ್ವೈಸ್ ಐ ವಿಲ್ ರಿಪ್ಲೈ ಟು ಯುವರ್ ಕಾಲ್ ಆಸ್ ವೆಲ್ ಆಸ್ ಮೆಸೇಜ್. ಓಕೆ, ಜಸ್ಟ್ ಫಾರ್ 500 ಜಾಯ್ನ್ ಆಗಬೇಕಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದ್ಯಾಟ್ ಟೇಕ್ ಕೇರ್ ಸ್ಟೂಡೆಂಟ್ಸ್. ನಾನು ನಿಖಿಲೇಶ್ ಸೈನಿಂಗ್ ಆಫ್. ಟೇಕ್ ಕೇರ್ ಆಲ್. ಲವ್ ಯು ಆಲ್. ಬಾಯ್.